ಮಹಾರಾಷ್ಟ್ರದಲ್ಲಿ ಭೀಕರ ಮಳೆಯಾದರೆ ಅದರ ಪರಿಣಾಮ ರಾಜ್ಯದ ಹಲವು ಜಿಲ್ಲೆಗಳು ಕೂಡ ಎದುರಿಸಬೇಕಾಗುತ್ತೆ. ಅದರಲ್ಲಿ ವಿಜಯಪುರ ಜಿಲ್ಲೆ ಕೂಡ ಒಂದು. ನಿಡಗುಂದಿ ತಾಲೂಕಿನ ಆಲಮಟ್ಟಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಳವಾಗಿದೆ. ಕೃಷ್ಣಾ ನದಿ ಪಾತ್ರದ ಅರಳದಿನ್ನಿ ಗ್ರಾಮ ಜಲಾವೃತವಾಗಿದೆ. 100 ಎಕರೆ ಜಮೀನು ನೀರಿನಲ್ಲಿ ಈಗ ಮುಳುಗಡೆಯಾಗಿದೆ. ಮಹಾರಾಷ್ಟ್ರದಲ್ಲಿ ಮಳೆಯಾದರೆ ವಿಜಯಪುರ ಜಿಲ್ಲೆಗೆ ಬಹಳ ಸಮಸ್ಯೆ ಉಂಟು ಮಾಡಿಬಿಡುತ್ತೆ ಅದು. ಅದೇ ರೀತಿ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಳವಾದಂಥ ಪರಿಣಾಮ ಕೃಷ್ಣಾ ನದಿ ಪಾತ್ರದ ಅರಳಿದಿನ್ನಿ ಗ್ರಾಮ ಜಲಾವೃತವಾಗಿದೆ. 100 ಎಕರೆ ಜಮೀನು ಈಗ ನೀರಿನಲ್ಲಿ ಮುಳುಗಡೆ ಆಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ರೈತರು ಕಂಗಾಲಾಗಿದ್ದಾರೆ. ಇನ್ನು ಹಿರಣ್ಯಕೇಶಿ ನದಿ ಉಕ್ಕಿ ಹರಿತಾ ಇದ್ದು ಹಿರಣ್ಯಕೇಶಿ ನದಿ ತೀರದಲ್ಲಿ ಪ್ರವಾಹ ಈಗ ನಿರ್ಮಾಣವಾಗಿದೆ. ಹಿರಣ್ಯಕೇಶಿ ನದಿ ತೀರದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ಗ್ರಾಮ ದೇವತೆ ಮಹಾಲಕ್ಷ್ಮಿ ದೇವಸ್ಥಾನ ಜಲಾವೃತವಾಗಿದೆ. ಹಿರಣ್ಯಕೇಶಿ ನದಿ ನೀರು ಲಕ್ಷ್ಮೀ ದೇವಸ್ಥಾನದ ಆವರಣ ಹಾಗೂ ಮನೆಗಳಿಗೆ ನುಗ್ಗಿದೆ. ನಿರಂತರವಾದಂಥ ಮಳೆಯಿಂದಾಗಿ ನದಿ ನೀರಿನ ಮಟ್ಟದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಏರಿಕೆ ಆಗ್ತಾ ಇದೆ. ನದಿ ತೀರದ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಡಳಿತ ಮನವಿ ಕೂಡ ಮಾಡಿಕೊಂಡಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಿರಂತರ ಮಳೆಯಿಂದ ಹಿರಣ್ಯಕೇಶಿ ನದಿ ತೀರದಲ್ಲಿ ಸದ್ಯ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸದ್ಯ ನಿಮಗೆ ನಾನು ಸಂಕೇಶ್ವರ ಪಟ್ಟಣದ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಸಂಕೇಶ್ವರ ಪಟ್ಟಣದ ನದಿಗಲ್ಲಿ ಏನಿದೆ, ನದಿಗಲ್ಲಿಯಲ್ಲಿ ಇನ್ನು ಹಿರಣ್ಯಕೇಶಿ ನದಿಯ ನೀರಿನ ಒತ್ತು ಬಂದಿರುವಂಥದ್ದು. ಹೀಗಾಗಿ ಏನು ನದಿ ತೀರದ ಮನೆಗಳಿದ್ದಾವೆ, ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಪ್ರಮುಖವಾಗಿ ನನ್ನ ಎಡಬದಿಯಲ್ಲಿ ದೃಶ್ಯ ತೋರಿಸ್ತೀನಿ. ಏನು ಸಂಕೇಶ್ವರ ಪಟ್ಟಣದ ಗ್ರಾಮ ದೇವತೆ ಇದೆ, ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ದೇವಸ್ಥಾನದ ಒಳಗಡೆ ನೀರು ಹೋದ ಪರಿಣಾಮ ಏನು ದೇವಿಯ ಪೂಜೆ ಕೂಡ ಸ್ಟಾಪ್ ಆಗಿರುವಂಥದ್ದು. ಸಮುದಾಯ ಭವನ ಇದೆ, ಸಮುದಾಯ ಭವನದಲ್ಲೂ ಕೂಡ ನೀರು ನುಗ್ಗಿರುವಂಥದ್ದು. ಹೀಗಾಗಿ ದಿನದಿಂದ ದಿನಕ್ಕೆ ಮಳೆ ಪ್ರಮಾಣ ಹೆಚ್ಚಾಗುತ್ತಿರುವ ಕಾರಣ ಏನು ಹಿರಣ್ಯಕೇಶಿ ನದಿ ತೀರದಲ್ಲಿ ಪ್ರವಾಹದ ಏನು ಆತಂಕದ ಜೊತೆಗೆ ಪ್ರವಾಹ ಕೂಡ ನಿರ್ಮಾಣವಾಗಿರುವಂಥದ್ದು. ಕೆಲ ಭಾಗದಲ್ಲಿ ಇನ್ನೂ ಕೂಡ ಸ್ಥಳಾಂತರ ಕಾರ್ಯ ನಡೀತಾ ಇದೆ. ಇನ್ನೂ ಹೆಚ್ಚಿನ ಮನೆಗಳಲ್ಲಿ ನೀರು ಹೋಗುವ ಸಾಧ್ಯತೆ ಇರೋ ಕಾರಣ ಸ್ಥಳಾಂತರ ಕಾರ್ಯಕ್ಕೂ ಕೂಡ ಇನ್ನು ಬೆಳಗಾವಿ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ದಿನದಿಂದ ದಿನಕ್ಕೆ ಮಳೆ ಆಗ್ತಾ ಇದೆ. ಹೀಗಾಗಿ ನೋಡ್ಬೋದು ದೃಶ್ಯದಲ್ಲಿ ನೀರಿನ ಪ್ರಮಾಣ ಈಗಾಗಲೇ ಹಿರಣ್ಯಕೇಶಿ ನದಿಯ ಒತ್ತು ಸಂಕೇಶ್ವರ ಪಟ್ಟಣವನ್ನು ಒಂದು ಕಡೆ ಆವರಿಸ್ತಿರುವಂಥದ್ದು. ಹೀಗಾಗಿ ಒಂದು ರೀತಿಯಾದಂಥ ಆತಂಕ ಸದ್ಯ ಸಂಕೇಶ್ವರ ಪಟ್ಟಣದಲ್ಲಿ ನಿರ್ಮಾಣವಾಗಿರುವಂಥದ್ದು. ಒಂದು ವೇಳೆ ಇದೇ ರೀತಿಯಾಗಿ ಮಳೆ ಮುಂದುವರೆದರೆ ಇನ್ನೂ ಹೆಚ್ಚಿನ ಪ್ರವಾಹ ಈ ಭಾಗದಲ್ಲಿ ನಿರ್ಮಾಣವಾಗುತ್ತೆ. ಹೀಗಾಗಿ ಆದಷ್ಟು ಬೇಗ ಬೆಳಗಾವಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಇನ್ನು ನದಿ ತೀರದ ಜನರನ್ನು ಸ್ಥಳಾಂತರ ಮಾಡುವ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ಕ್ಯಾಮ್ರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.